ಹರೇ ಶ್ರೀನಿವಾಸ ಅತ್ತೆ. ಹರೇ ಶ್ರೀನಿವಾಸಮ್ಮ. ಏನಿವತ್ತು ಧನಿಯಾ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಾ? ಇವತ್ತು ಬಿಸಿಬೇಳೆ ಬಾತ್ ಪೌಡ್ರು ತೋರಿಸಿಲ್ಲ, ಎಲ್ರು ಕೇಳ್ತಾ ಇದ್ದಾರೆ. ನೀವಿನ್ನು ಬಿಸಿಬೇಳೆ ಬಾತ್ ಪೌಡ್ರೆ ತೋರಿಸಿಲ್ಲ ಅಂತ, ಅದಕ್ಕೆ ತೋರ್ಸೋಣ ಅಂತ. ಓಕೆ, ಇವಾಗ 1 ಪಾವ್ ಧನಿಯಾ ಗ್ಲಾಸ್ ತಗೊಂಡಿದ್ದೀನಿ, ಧನಿಯಾ ತಗೊಂಡಿದ್ದೀನಿ. ಹುರ್ಕೊಳ್ಳೋಣ ಚೆನ್ನಾಗಿ. ಯಾವ ಗ್ಲಾಸ್ ಅವ್ರ ಮನೇಲಿ ಇರುತ್ತೋ ಅದೇ ಅಳತೆ ತಗೊಂಡ್ರೆ ಸಾಕು. ಯಾಕಂದ್ರೆ ನಾವು 250 ಗ್ರಾಮ್ ಹೇಳೋದು ಅವೆಲ್ಲ ಸರಿ ಬೇಡ ಬೇಡ ಬೇಡ, ಅಳತೆ ಮನೇಲಿರೋ ಅಳತೆಯಿಂದ ತಗೊಂಡ್ರೆ ಸಾಕು. ಅವ್ರ ಮನೇಲಿ ಯಾವ ಗ್ಲಾಸ್ ಇರುತ್ತೋ ಆ ಗ್ಲಾಸ್ ತಗೊಳ್ಳೋಣ, ಅಷ್ಟೇ ಅಷ್ಟೇ ಅಲ್ವಾ. ಇವಾಗ ಧನಿಯಾ ಆಗಿದ ತಕ್ಷಣ ಇದನ್ನೆಲ್ಲ ಒಂದಾದ್ಮೇಲೆ ಒಂದು ಹುರ್ಕೋಬೇಕಾ? ಹುರ್ಕೋಬೇಕು. ಓಕೆ, ಮೆಣಸಿನ್ಕಾಯಿ ಮಾತ್ರ ಎಣ್ಣೆ ಹಾಕಿ ಹುರ್ಕೋಬೇಕು. ಓಕೆ, ಬರ್ತಾ ಇದೆ ಧನಿಯಾ, ಚೆನ್ನಾಗಾಗಿದೆ. ಡ್ರೈ ರೋಸ್ಟ್ ಕೆಂಪಗಾಗಿದೆ, ಕಲರ್ ಚೇಂಜ್ ಆಗಿದೆ ನೋಡಿ. ಚೆಕ್ಕೊಂಡು ಅಷ್ಟು. ಇದಕ್ಕೆ ಕಡಲೆಬೇಳೆ ಇಷ್ಟೊಂದು ಸಾಕು, ಜಾಸ್ತಿ ಬೇಡ. ಈ ಬೌಲಲ್ಲೇ 1 ಬೌಲ್, ಚಿಕ್ಕ ಬೌಲ್. ಅದೇ ಸ್ಪೂನ್ ಅಲ್ಲಿ ತೋರಿಸ್ಬಿಡಿ ಅತ್ತೆ. 4 ಸ್ಪೂನ್. 4 ಸ್ಪೂನ್? 4 ಸ್ಪೂನ್. ಸ್ಪೂನ್ ಲೆಕ್ಕ ಆದ್ರೆ 4 ಸ್ಪೂನ್ ಕಡಲೆಬೇಳೆ. 1 ಗ್ಲಾಸ್ ಇದಕ್ಕೆ. ಆ ದೊಡ್ಡ ಗ್ಲಾಸ್ ಧನಿಯಾ ತಗೊಂಡಿದ್ದೀವಿ, ತೋರಿಸಿ. ಇದನ್ನಲ್ಲ, ಮಾಮೂಲು ಸ್ಪೂನೇ ಇದು. ನಾವು ತಿಂಡಿ ತಿನ್ನೋ ಇದು 4 ಸ್ಪೂನ್ ಇದರಲ್ಲೇ. ಏನು ಸ್ಮೆಲ್ಲು! ಕಡಲೆಬೇಳೆನು ಆ ಧನಿಯಾ ಆದಮೇಲೆ ಅಡುಗೆ ಮನೆ ತುಂಬ ಸ್ಮೆಲ್. ಇದು ಸ್ವಲ್ಪ ಆಗಿದೆ. ಇವಾಗ ಉದ್ದಿನಬೇಳೆ ಇದರಲ್ಲಿ ಹಾಕ್ಕೊಂಬಿಡೋಣ. 2, 3, 4 ಉದ್ದಿನಬೇಳೆ. ಅಂತ ಪರಿಮಳ, ವಾಸನೆ ಚೆನ್ನಾಗಿ ಬರುತ್ತೆ. ಬಿಸಿಬೇಳೆ ಬಾತಿ ಕೊಬ್ಬರಿ ಇದ್ರೇ ಚೆನ್ನಾಗಿ. 1 ಚಿಕ್ಕ ಬಟ್ಲು ಕೊಬ್ಬರಿ ತಗೊಂಡಿದ್ದೀನಿ. ಓಕೆ, ಇದು ಮ್ಯಾಂಡೇಟ್ರಿ ಅಲ್ವಾ ಕೊಬ್ಬರಿ? ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬಿಸಿಬೇಳೆ ಬಾತಿಗೆ. 1 ಚಿಕ್ಕ ಬಟ್ಲು ಕೊಬ್ಬರಿ ಬಟ್ಲು, ಅಥವಾ ಅರ್ಧ ಬಟ್ಲು ಕೊಬ್ಬರಿ. ದೊಡ್ಡದಿದ್ರೆ ಅರ್ಧ ತಗೊಳ್ಳಿ, ಚಿಕ್ಕದಿದ್ರೆ 1 ಬಟ್ಲು. ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಓಕೆ, ಬಿಸಿಬೇಳೆ ಬಾತ್ ಅಲ್ವಾ, ಅದಕ್ಕೆ ಚಿಕ್ಕ ಸ್ಪೂನ್ ile ಒಂದೊಂದಾಗಿ ಹಾಕ್ಕೊಂಡು ಹೋಗೋಣ. 10 ಲವಂಗ ತೊಗೊಂಡಿದ್ದೀನಿ ಅಷ್ಟಕ್ಕೆ. 6 ಮೊಗ್ಗು ತೊಗೊಂಡಿದ್ದೀನಿ. ಇವು 2 ಇಂಚಷ್ಟು ಚಕ್ಕೆ. 1 ಸ್ಪೂನ್ ಮೆಂತ್ಯ. ಓಕೆ, ಇದು ಇಷ್ಟು ಹೂ ಅಂತಾರೆ, ಕಲ್ಲು ಹೂ ಅಂತಾರೆ ಇದಕ್ಕೆ. ಹೂ ಇದು ಇದು 1 ಸ್ಪೂನು ಗಸಗಸೆ. ಎಲ್ಲನೂ ಹುರ್ಕೊಂಬಿಡೋಣ. ಕರಿಬೇವಿನ ಸೊಪ್ಪು ಹಾಕಿ ಒಂದು ಅಡಿಕೆ ಗಾತ್ರ, ಚಿಕ್ಕದು ಅಡಿಕೆ ಗಾತ್ರನೂ ಅಲ್ಲ. ಇಷ್ಟು ಕರಿಬೇವು, 5-6 ಕಡ್ಡಿ ಕರಿಬೇವು. ಜೀರಿಗೆ, ಸ್ವಲ್ಪ ಜೀರಿಗೆ, 2 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ. ಓಕೆ, ಎಲ್ಲನೂ ಹುರ್ಕೊಂಬಿಡೋಣ. ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್. ಮತ್ತೆ ಆಗಲೇ ಬಿಸಿಬೇಳೆ ಬಾತ್ ಸ್ಮೆಲ್ಲೇ ಬಂದ್ಬಿಡ್ತೈತೆ. ಫ್ರೆಶಾಗಿ ಪುಡಿ ಮಾಡಿರ್ತೀವಿ ಬಿಸಿಬೇಳೆ ಬಾತ್ ಮಾಡ್ತೀನಿ. ಅದು ಕೇಳ್ತಾರೆ. ಇದಾಗಬೇಕು, ಚೆನ್ನಾಗಿ ಹುರ್ಕೋಬೇಕಂತ. ಹುರಿಯೋದೇ ಇಂಪಾರ್ಟೆಂಟ್. ಯಾವ ಥರ ಹಾಕಬಾರ್ದು, ಅಡ್ಡ ವಾಸನೆ ಬರುತ್ತೆ. ಏಲಕ್ಕಿ ಹಾಕಬಾರ್ದು ಇದಕ್ಕೆ. ಲವಂಗ ಒಂದೇ ಹಾಕ್ಬೇಕು ಬಿಸಿಬೇಳೆ ಬಾತ್. ಇದು ಮಸಾಲ ಎಲ್ಲ ಇವಾಗ ಹುರ್ಕೊಂಡಿದ್ದು. 2 ಇದು ಅಳತೆ ಮೆಣಸಿನ್ಕಾಯಿ. ಯಾವ ಅಳತೆ? ಇದು ಗ್ಲಾಸ್ ಇಲ್ಲೇ ತಗೊಂಡಿದ್ನಲ್ಲ ಧನಿಯಾ, ಅದರಲ್ಲೇ 2 ಮೆಣಸಿನ್ಕಾಯಿ. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಘಾಟ್ ಬರಬಾರ್ದು ಅಂತ ಮೆಣಸಿನ್ಕಾಯಿಗೆ ಅಷ್ಟೇ. ಸೊ ಇದು ಬ್ಯಾಡಗಿ ಮೆಣಸಿನ್ಕಾಯಿ. ನಾವು ಗುಂಟೂರು ತಗೊಂಡಿಲ್ಲ, ಬೇಕಾದವರು ಗುಂಟೂರು ತಗೋಬಹುದು. ಅರ್ಧ ಗುಂಟೂರು ಅರ್ಧ ಬ್ಯಾಡಗಿ ಅದನ್ನು ತಗೊಳ್ತಾರೆ. ಇಲ್ಲ ಬರೀ ಗುಂಟೂರು ತಗೋದು, ಬರೀ ಬ್ಯಾಡಗಿನೂ ತಗೋಬಹುದು.
ಅವ್ರ ಇಷ್ಟ. ಇದು ಸೂಪರ್ ಕಲರ್ ಬರುತ್ತೆ ಮತ್ತೆ ಮೀಡಿಯಂ ಖಾರ ಖಾರ ಇರಲ್ಲ ಜಾಸ್ತಿ, ಹ್ಮ್. ಕಲರ್ ಚೆನ್ನಾಗಿರುತ್ತೆ ಅದಕ್ಕೆ. ಇವಾಗ ಮೆಣಸಿನ್ಕಾಯಿ ಆಗಿದೆ, ಮೆಣಸಿನ್ಕಾಯಿ ಆಗಿದೆ. ಮಿಕ್ಸಿ ಮಾಡೋಣ. ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಿಕ್ಸಿ ಮಾಡ್ಕೊಂಬರೋಣ, ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ. ವಾವ್, ಸೊ ಬಿಸಿಬೇಳೆ ಬಾತ್ ಪುಡಿ ರೆಡಿ ಆಗಿದೆ. ಸೂಪರ್ ಅತ್ತೆ, ವೆರಿ ನೈಸ್. ಕೇಳಿದವರೆಲ್ಲ ಮಾಡ್ಕೊಳ್ಳಿ, ತೋರಿಸಿಲ್ಲ ಅಂದರೆ ಮಾಡಿ ತೋರಿಸಿದ್ದೀನಿ. ಕಲರು ಚೆನ್ನಾಗಿ ಬಂದಿದೆ ಅಲ್ವಾ? ವಾಸನೆ ಅಂತೂ ತುಂಬ ಚೆನ್ನಾಗಿದೆ. ಅದೇ ಅದೇ ಕಲರು ಸಕ್ಕತ್ತಾಗಿ ಬಂದಿದೆ. ಸೊ ಇದೇ ಸೇಮ್ ಅಳತೆಯಲ್ಲೇ ನೀವು ಮಾಡಿಕೊಂಡ್ರೆ ನಿಮಗೂ ಚೆನ್ನಾಗಿರುತ್ತೆ. ಸೊ ಬಿಸಿಬೇಳೆ ಬಾತ್ ಪುಡಿ ರೆಡಿಯಾಗಿದೆ. ಎಲ್ಲರೂ ನೋಡಿಕೊಂಡು ಅದೇ ಅಳತೆಯಲ್ಲೇ ಮಾಡಿಕೊಂಡು ನಮಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಇವಾಗ ಇನ್ನೊಂದು 4 ಜನ ಆದರೆ ಆಗುತ್ತೆ. ಆಲ್ಮೋಸ್ಟ್ 4000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸು ನಮ್ಮ ಚಾನಲ್ ಇಷ್ಟೊಂದು ಸಪೋರ್ಟ್ ಮಾಡೋದಕ್ಕೆ. ಓಕೆ, ಎಲ್ರಿಗೂ ಹರೇ ಶ್ರೀನಿವಾಸ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡಿ, ಹೈಪ್ ಮಾಡಿ. ಎಲ್ರಿಗೂ ಹರೇ ಶ್ರೀನಿವಾಸ. ಫಾಲೋ ಮಾಡಿ.